मस्जिद आजम लगभग 1933 में ये ईजाद हुई थी। अब तक इसे 90 पर 3 साल गुजार कर यह मस्जिद में हम आकर खड़े हैं। इंशाल्लाह आज का दिन हमने तमाम लोगों को बुलाकर इस मस्जिद में एक आम दावत के जैसा करे थे। इसमें बहुत से लोग आकर हमारा साथ भी दिया और खुश होकर भी गए, जिसमें हिंदू लेडीज, हिंदू जेंट्स भी पूरे आए थे। सबको बुलाकर मस्जिद में एक अच्छा एक इज्तिमा करें, उससे हमें बहुत खुश है। उन लोगों का भी हमें बहुत धन्यवाद करते हैं जो हमारी बात पर लब्बैक कहते हुए हमारी मस्जिद में आकर बैठकर सब देख लेकर गए। इसके वास्ते मैं बहुत आप सबका भी एहतराम करता हूँ और मैं दुआ करता हूँ कि आइंदा भी सब ऐसा ही मिलकर पूरी कौम एक होकर काम करे। तमाम मुसलमानों को सलाम और हिंदू लोगों को मेरी तरफ से नमस्कार, गैर मुस्लिमों को नमस्कार। हाँ, गैर हिंदुओं को हमने दावत देकर बुलाए हैं। ऐसा ही हर मस्जिद में ऐसा होना चाहिए, जिससे दोनों में रिश्ता आपस में अच्छा बढ़ता है, मिलकर रहते हैं। इंशाअल्लाह इस दुआ के साथ मैं अपनी ಮಸೀದಿಗಳಲ್ಲಿ ಮೋಸ್ಟ್ಲಿ ನಾನು ತುಮಕೂರಿನಲ್ಲಿ ಇದೇ ಫಸ್ಟ್ ನೋಡಿದ್ದು. ಬಹಳ ಒಳ್ಳೆ ಚಿಂತನೆಯನ್ನ ಎಲ್ಲ ಹಿರಿಯರು ಸೇರಿ ಮಾಡಿದ್ದೀರಿ. ನಂಗೆ ತುಂಬಾ ಸಂತೋಷ ಆಯ್ತು. ನಾನು ಬಸವ ಕೇಂದ್ರದ ಕಾರ್ಯದರ್ಶಿ, ತುಮಕೂರಿನಲ್ಲಿ ಒಂದು 25 ವರ್ಷದಿಂದ ಬಸವ ಕೇಂದ್ರನ ನಡೆಸ್ತಾ ಇದೀವಿ. ಜಯದೇವ ಹಾಸ್ಟೆಲ್ ಬಸವ ಕೇಂದ್ರದ ಕಾರ್ಯದರ್ಶಿ. ಒಂದು ಸಮುದಾಯದ ನಾನು ಮುಖಂಡ ಬಹಳ ವರ್ಷಗಳಿಂದ. ಸಿದ್ದರಾಮಣ್ಣ ಹಾಸ್ಪಿಟಲ್ ಅವರು, ಸಿದ್ದಗಂಗಮ್ಮನವರು ಅದರ ಅಧ್ಯಕ್ಷರು, ಡಾಕ್ಟರ್ ರಾಜಶೇಖರ್ ಅವರ ಅತ್ತೆ. ಹಂಗಾಗಿ ನಾನು ಇವತ್ತು ನನ್ನ ನಯಾಜಣ್ಣ ಬಂದು ಈ ತರ ವಿಚಾರ ಹೇಳಿ ನನಗೆ ಇನ್ವೈಟ್ ಮಾಡಿದ್ರು, ಇನ್ವಿಟೇಷನ್ ಕೊಟ್ಟು. ನನಗೆ ತುಂಬಾ ಸಂತೋಷ ಆಯ್ತು. ನಾವು ಬರೋದಕ್ಕಿಂತ ಹೆಣ್ಮಕ್ಳು ಬರ್ಬೋದು ಅಂದ್ರಲ್ಲ, ನನಗೆ ವಿಪರೀತ ಸಂತೋಷ ಆಯ್ತು. ಯಾಕೆಂದ್ರೆ ನಿಮ್ಮ ಮುಸಲ್ಮಾನರ ಧರ್ಮದಲ್ಲಿ ಹೆಣ್ಮಕ್ಳು ಸ್ವಲ್ಪ ದೂರನೇ ಇಟ್ಟಿರ್ತೀರಿ ಎಲ್ಲದರಲ್ಲೂ. ಅವರು ಬರ್ಬೋದು ಚಂದ್ರಣ್ಣ ಅಂದ್ರಲ್ಲ, ನಂಗೆ ತುಂಬಾ ಸಂತೋಷ ಆಯ್ತು. ಎಲ್ಲನೂ ಈ ತರ ಎಲ್ರಿಗೂ ಓಪನ್ ಅಪ್ ಆದ್ರೆ ಎಲ್ರಿಗೂ ತಿಳ್ಕೊಳ್ಳೋ ಅಂತದ್ದು. ನಾನು 35 ವರ್ಷದಿಂದನೇ ಕುರಾನ್ನ ಕನ್ನಡದಲ್ಲಿ ಓದಿದ್ದೀನಿ. ನಾನು ಯಾವ ಧರ್ಮದಲ್ಲಿ ಏನಿದೆ ಅನ್ನೋ ತಿಳ್ಕೊಳ್ಳೋ ಅಂತ ಕುತೂಹಲ ನನಗೆ ಮೊದ್ಲಿಂದಾನು ಇದೆ. ನಮ್ಮ ಮನೇಲಿ ಇವತ್ತಿದೆ, ನೀವು ಬಂದ್ರೆ ಈಗಲೇ ತೋರಿಸ್ತೀನಿ. ಕುರಾನ್ ಕನ್ನಡದಲ್ಲಿ ನಾನು 35 ವರ್ಷದಿಂದನೇ ನನ್ನ ಸ್ನೇಹಿತರ ಹತ್ರ ತರಿಸ್ಕೊಂಡು ನಾನು ಕುರಾನ್ನ ಕನ್ನಡದಲ್ಲಿ ಓದಿದ್ದೀನಿ ನಾನು. ಹಾಗಾಗಿ ಧರ್ಮದ ಮಧ್ಯದಲ್ಲಿ ಇವತ್ತು ಗ್ಯಾಪ್ಗಳು ಜಾಸ್ತಿ ಆಗಿದೆ. ಕಾರಣ ಏನು ಅಂದ್ರೆ ಮನುಷ್ಯನಲ್ಲಿ ಅಸಹನೆ ಬರುವಂತ ಕೆಲಸ ಮಾಡ್ತಾರೆ. ಪ್ರೀತಿ, ಒಬ್ರಿಗೊಬ್ರಿಗೆ ಪ್ರೀತಿನ ಕಿತ್ತಾಕಂತದ್ದು, ದೂರ ಮಾಡೋ ಅಂತದ್ದು ಸನ್ನಿವೇಶಗಳು ಇತ್ತೀಚೆಗೆ ಬಹಳ ಆಗಿದಾವೆ. ಇದೆಲ್ಲ ಹೋಗ್ಬೇಕ್ರಿ. ಎಲ್ರ ಮಧ್ಯೆ ಎಲ್ರು ಬದುಕಬೇಕು. ಇಲ್ಲಿ ಎಲ್ಲ ಮುಸ್ಲಿಮ್ಸ್ ಆಗ್ಬಿಟ್ರಪ್ಪ, ಹಿಂದೂಗಳು ಬಿಟ್ಟೋಗೋಣ ಅನ್ನೋ ಭಾವನೆ ಬರಬಾರ್ದು. ಇಲ್ಲೆಲ್ಲ ಹಿಂದೂಗಳೇ ಆದ್ರಪ್ಪ ಮುಸ್ಲಿಮ್ಸ್ ಬಿಟ್ಟೋಗ್ಬೇಕು ಅನ್ನೋ ಭಾವನೆ ಬರಬಾರ್ದು ನಮ್ಮಲ್ಲಿ. ನಾವೆಲ್ಲ ತುಂಬಾ ಪ್ರೀತಿಯಿಂದ ಬದುಕೋ ಅಂತ ಸನ್ನಿವೇಶ ಮುಂದೆ ಆದ್ರೂ ನಿರ್ಮಾಣ ಆಗ್ಬೇಕು. ಇದುವರೆಗೂ ಅಂತ ಸನ್ನಿವೇಶ ಇರಲಿಲ್ಲ, ಇತ್ತೀಚೆಗೆ ಆ ಸನ್ನಿವೇಶ ಬಂದಿದೆ. ಅದು ಒಳ್ಳೆಯದಲ್ಲ. ಯಾವ ಧರ್ಮದಲ್ಲೂ ಮನುಷ್ಯನ ವಿರೋಧ ಮಾಡ್ತಕ್ಕಂತ ಧರ್ಮದಲ್ಲಿ ಎಲ್ಲೂ ಹೇಳಿಲ್ಲ, ಯಾವುದೇ ಧರ್ಮದಲ್ಲಿ ಹೇಳಿಲ್ಲ. ನನಗೆ ಗೊತ್ತಿರೋ ಪ್ರಕಾರ ಯಾವುದೇ ಧರ್ಮನ ಮನುಷ್ಯನ ವಿರೋಧ ಮಾಡುವಂತ ಎಲ್ಲೂ ಸನ್ನಿವೇಶ ಬಂದಿರೋದು ನಾನು ನೋಡಿಲ್ಲ ನಾವು. ಹಾಗಾಗಿ ನಾವು ಮಾಡ್ಕೊಂಡಿರ್ತಕ್ಕಂಥದ್ದು ಇದು ತುಂಬಾ ದೂರ ಆಗ್ಬೇಕಿದು. ಎಲ್ಲರಲ್ಲೂ ಬಾಂಧವ್ಯ ಬೆಳಿಬೇಕು, ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಬೆಳಿಬೇಕು. ನಾವು ಲಿಂಗಾಯತರು ಏನೋ ಹೆಚ್ಚು ಕಮ್ಮಿ ಆಗಿ ನಮ್ಮ ಹೆಣ್ಮಕ್ಳನ್ನು ಮುಸ್ಲಿಮ್ಸ್ ಮದುವೆ ಆಗಿದ್ದಾರೆ, ಮುಸ್ಲಿಮ್ಸ್ ಹೆಣ್ಮಕ್ಳು ಲಿಂಗಾಯತರು ಮದುವೆ ಆಗಿದ್ದಾರೆ. ಅದೆಲ್ಲ ಆಗೋಗ್ಬಿಟ್ಟಿದೆ, ಅನಿವಾರ್ಯ. ಹಂಗಂತ ಹೇಳಿ ಅದನ್ನ ದ್ವೇಷ ಮಾಡಬಾರ್ದು ಅವೆಲ್ಲನೂ ಕೂಡ ಕಾಮನ್. ಮನುಷ್ಯ ಎಲ್ಲ ಒಂದೇ, ಗೊತ್ತಾಯ್ತಲ್ಲ. ಧರ್ಮ ಈಗ ನೀರ್ನ ತಮಿಳಿಯನ್ನು ತಣ್ಣಿ ಅಂತಾರೆ, ನೀರ್ ಬದಲಾಗುತ್ತಾ? ನೀವು ಪಾನಿ ಅಂತೀರ, ಬದಲಾಗುತ್ತಾ? ನಾವು ನೀರ್ ಅಂತೀವಿ, ವಾಟರ್ ಅಂತೀವಿ, ಬದಲಾಗುತ್ತಾ? ಧರ್ಮದಲ್ಲಿ ನೀವು ಅಲ್ಲ ಅನ್ಬೋದು, ನಾವು ಶಿವ ಅಂತೀವಿ, ಅಷ್ಟೇ ವ್ಯತ್ಯಾಸ ಬಿಟ್ರೆ ಅದಕ್ಕಿಂತ ಇನ್ನೇನ್ ಡಿಫ್ರೆನ್ಸ್ ಬಹಳ ಇಲ್ಲ. ಇದು ಯಾರು ತಿಳ್ಕೊಂತಾರೆ ಅವ್ರು ಯಾರಿಗೂ ಕೆಟ್ಟದ್ ಮಾಡೋದಿಲ್ಲ. ತಿಳಿದೇ ಇರೋರು ನೋಡಿ ಹೊಡೆದಾಡ್ತಾರೆ ನೋಡಿ. ಅದಕ್ಕೆ ಇವತ್ತು ಎಲ್ಲಾ ಧರ್ಮನೂ ಜನಗಳ ಮಧ್ಯಕ್ಕೆ ಬರ್ಬೇಕು, ಎಲ್ಲಾ ಜನನು ಮಸೀದಿಗೂ ಬರ್ಬೇಕು, ಎಲ್ಲಾ ಜನನು ಎಲ್ಲಾ ಧರ್ಮನು ಅರ್ಥ ಮಾಡ್ಕೊಳ್ಳೋ ಅಂತದ್ದು ಆಗ್ಬೇಕು. ಹಂಗಾದಾಗ ಸಮಾಜದಲ್ಲಿ ಯಾವನ್ ಮಾತು ಕೇಳಲ್ಲ. ಅವ್ನು ನೋಡಿ ಅಂದ್ರೆ ಯಾಕೆ ಹೊಡಿಬೇಕು ಅಂತ ಕೇಳ್ತಾರೆ. ಅವಾಗ ಇನ್ ಬಡಿ ಅಂದ್ರೆ ಯಾಕೆ ಬಡಿಬೇಕು ಅಂತ ಕೇಳ್ತಾರೆ. ಮನುಷ್ಯನಿಗೆ ಈ ವೈಚಾರಿಕ ಪ್ರಜ್ಞೆ, ವಿಚಾರ ತಿಳ್ಕೊಳ್ಳೋ ಅಂತದ್ದು ಇಲ್ಲದೆ ಇರೋದ್ರಿಂದ ಇವೆಲ್ಲ ಬರ್ತದೆ. ಎಲ್ರು ವಿಚಾರ ತಿಳ್ಕೊಂಡ್ರೆ ಎಲ್ರು ಒಳ್ಳೆಯವರಾಗಿ ಬದುಕ್ತೀವಿ, ಗೊತ್ತಾಯ್ತಲ್ಲ. ಹಂಗಾಗಿ ನಯಾಜಣ್ಣ ಇವತ್ತು ಈ ಮಸೀದಿಯ ಒಬ್ರು ಹಳಬರು 20 ವರ್ಷದ
ಸೆಕ್ರೆಟರಿ ಅಂತ ಹೇಳಿ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು. ಅವ್ರು ನಮ್ಮ ಸ್ನೇಹಿತರು. ನಮ್ಮ ಶಾಲೆಗಳದೊಂದು ಸಂಘ ಇದೆ, ನಮ್ಮ ಸಂಘದಲ್ಲಿ ಅವರು ನಾವೆಲ್ಲ ಕೆಲಸ ಮಾಡ್ತಿದೀವಿ. ರಾಜ್ಯ ಸಂಘ, ಜಿಲ್ಲಾ ಸಂಘ ಎಲ್ಲ ಇದೆ, ಕೆಲಸ ಮಾಡ್ತಿದೀವಿ. ಅವರು ಇಂಥದ್ದು ಮಸೀದಿ ಇವತ್ತು ಓಪನ್ ಅಪ್ ಆಗಿದೆ, ಈ ತರ ಹೆಣ್ಮಕ್ಳಿಗೆ ಬೇರೆಯವರೆಲ್ಲ ಬಂದ್ ನೋಡೋದಕ್ಕೆ ಅಂತ ಹೇಳಿ ನಂಗೆ ತುಂಬಾ ಸಂತೋಷ ಆಯ್ತು. ನಾಜನ್ ಹೇಳಿದ್ದು ಕೆಲವು ಕಡೆ ಏನಾಗ್ಬಿಟ್ಟಿದೆ ಅಂದ್ರೆ ಮಸೀದಿಲಿ ಏನ್ ಮಾಡ್ತಾರೋ ಅಂತ ಹೊರಗಡೆ ಕೊಡ್ತಾರೆ. ಇವೆಲ್ಲ ಇದೆ ಸರ್, ನನಗೆ ಗೊತ್ತಿದೆ. ಪಾಪ ಇಲ್ಲಿ ದೇವ್ರ ಬಗ್ಗೆ, ಧರ್ಮದ ಬಗ್ಗೆ, ಜನಗಳ ಪ್ರೀತಿಸೋ ಬಗ್ಗೆ ಹೇಳ್ತಾರೆ. ಅಲ್ಲಿ ಕೆಲವು ಕಡೆ ಏನಾಗ್ಬಿಟ್ಟಿದೆ, ಮಸೀದಿಲಿ ಏನ್ ಇಟ್ಕೊಂಡಿದಾರೋ, ಏನ್ ಹೇಳ್ಕೊಡ್ತಾರೋ ಅನ್ನೋದು ಇತ್ತೀಚೆಗೆಲ್ಲ ಬಹಳ ಆಗ್ಬಿಟ್ಟು ಅದೆಲ್ಲದ್ರಿಂದ ಇವತ್ತು ಮುಕ್ತರಾಗ್ಬೇಕು ಅಂದ್ರೆ ಮಸೀದಿಗೆ ನೀವು ಬರ್ರಪ್ಪ, ದೇವಸ್ಥಾನಕ್ಕೆ ನಾವು ಬರ್ತೀವಿ ಅನ್ನೋ ಸನ್ನಿವೇಶ ನಿರ್ಮಾಣ ಆಗ್ಬಿಟ್ರೆ ಯಾರು ವಿರೋಧ ಮಾಡೋದಿಲ್ಲ, ಎಲ್ಲರೂ ಚೆನ್ನಾಗೇ ಇರ್ತಾರೆ ಅಂತ ಹೇಳಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ನಮಸ್ಕಾರ ಮಾಡಿ, ಮಸೀದಿ ಒಳಗ್ ಬರೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾಜಣ್ಣ, ನಿಮ್ ಕಂಪ್ನಿಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸಿ, ನಮಸ್ಕಾರ ತಿಳಿಸಿ ನಾನು 2 ಮಾತುಗಳು ಮುಗಿಸ್ತೀನಿ. ಒಳ್ಳೆ ಸಂತೋಷ ಆಯ್ತು. ನೀವೆಲ್ಲ ನನ್ನ ಕರೆದಿ ಮಾಡಿರೋದು ಬಹಳ ಸಂತೋಷ ಆಯ್ತು. ನನಗೆ ನೀವು ಇಷ್ಟೊಂದೆಲ್ಲ ಮಾಡ್ತೀರಾ ಅಂತ ನನ್ಗೆ ಖುಷಿ ಆಯ್ತು. ಇದೇ ಫಸ್ಟ್ ಟೈಮ್ ಒಳಗಡೆ ಬಂದಿರೋದು, ಬಟ್ ತುಂಬಾ ಖುಷಿ ಆಯ್ತು ಅವ್ರು ಹೇಳಿದ್ದೆಲ್ಲಾನು. ಬಟ್ ಅವ್ರು ಏನೇ ಹೇಳಿದ್ರು ಅದು ಒಳ್ಳೇದೇನೆ ಅಲ್ವಾ. ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಮೊದಲನೇ ಸತಿನೇ ಸರ್ ಇಲ್ಲಿ ಒಳಗ್ ಬರ್ತಾ ಇರೋದು. ನಾವ್ ಇದೇ ಫಸ್ಟ್ ಟೈಮು. ಇವ್ರ ಮೂಲಕ ನಮ್ಗೆ ತುಂಬಾ ಇದಾಯ್ತು, ಸಂತೋಷ ಆಯ್ತು ಸರ್. ಇವಾಗ ನಮ್ ಸರ್ ಅಂಕಲ್ ಇಂದಾನೆ ನಮ್ಗೆ ಇದಾಗಿದೆ ಸರ್. ನನ್ಗೆ ಬಹಳ ಖುಷಿ ಆಗ್ತಾ ಇದೆ. ಇದು ನಮ್ ಜಾಗದಲ್ಲೂ ಒಂದು ಪ್ರತಿ ವರ್ಷ ಎಲ್ಲಾರನು ಒಂದ್ಗೂಡ್ಸಿ 1 ತಿಂಗಳು ಪೂರ್ತಿ ಅಲ್ಲಿ ವ್ಯವಸ್ಥೆಗಳು ಮಾಡ್ತಿದೀವಿ. ನಾನು ಬಹಳ ವರ್ಷಗಳಿಂದಲೂ ಮಾಡ್ತಿದ್ದೀನಿ. ಇವೆಲ್ಲ ಮಾಡ್ತಿರೋದು ಬಹಳ ಸಂತೋಷ ಆಯ್ತು. ಫಸ್ಟ್ ಟೈಮ್ ಮಸೀದಿಗೆ ಬಂದಿದ್ದು ತುಂಬಾ ಖುಷಿ ಆಯ್ತು. ಎಲ್ಲ ಸರೌಂಡಿಂಗ್ ಎಲ್ಲ ಎಷ್ಟು ಕ್ಲೀನ್ ಆಗಿದೆ, ಎಲ್ಲ ಈಕ್ವಾಲಿಟಿಯಾಗಿ ಎಷ್ಟು ಚೆನ್ನಾಗಿ ಪ್ರಾರ್ಥನೆ ಮಾಡ್ತೀರಾ, ಅದೆಲ್ಲ ಇಷ್ಟ ಆಯ್ತು. ಮತ್ತೆ ಪೇರೆಂಟ್ಸ್ ಹೆಂಗೆ ಮರ್ಯಾದೆ ಕೊಡ್ಬೇಕು ಅದೆಲ್ಲ ಅರ್ಥ ಆಯ್ತು. ಆತರ ಎಲ್ಲ ಮಾಡಬಾರ್ದು ಅಂತ ಒಂದು ವೇಕಪ್ ಕಾಲ್ ತರ. ನಮ್ಗೆಲ್ಲ ಇಷ್ಟ ಆಯ್ತು. ಎಲ್ಲ ಒಬ್ನೇ ದೇವ್ರು, ಅವರು ಇವರು ಅನ್ನೋದೆಲ್ಲ ಒಂದಾಗಿರ್ಬೇಕು ಅಂತ ಅಷ್ಟೇ. ಇದೇ ಮೊದಲನೇ ಸರಿ ನಾವು ತುಮಕೂರಲ್ಲಿ ನೋಡ್ತಾ ಇರೋದು, ಇದೇ ಫಸ್ಟ್. ಎಲ್ಲ ಚೆನ್ನಾಗೈತೆ. ಎಲ್ಲಾರು ಒಟ್ಟಿಗಿರ್ಬೇಕು. ಆ ಜನ ಈ ಜಾತಿ ಅಂತ ಭೇದ ಭಾವ ಮಾಡ್ಬಾರ್ದು. ನಾವೇನು ಮಾಡಲ್ಲಪ್ಪ, ನಮ್ಗೆಲ್ಲ ಇವರೇ ಜಾಸ್ತಿ ನಮ್ಗೆ. ನಮಾಜ್ ಅಂತೂ ನಮ್ಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಎಲ್ಲಾರು ಒಂದೇ ಸಮ, ಅಂದ್ರೆ ಒಬ್ರು ದೊಡ್ಡವರು ಚಿಕ್ಕವರು ಅಂತ ಮನೋಭಾವ ಇದ್ದಾರೆ. ಎಲ್ಲಾರು ಒಂದೇ ಸಮ ಬಂದು ನೀಟಾಗಿ ಕೈ ಕಾಲು ತೊಳ್ದವರು, ಎಲ್ಲೇ ಕೆಲ್ಸಕ್ಕೆ ಹೋಗಿ ಬಂದ್ರು ನೀಟಾಗಿ ಮಾಡಿರೋದು ಅಂತ ನಮ್ಗೆ ಇಷ್ಟ ಆಯ್ತು. ಮತ್ತೆ ನೀವ್ ಇಲ್ಲಿಗೆ ಬಂದಾಗ ನಮ್ಗೆ ಏನೋ ಒಂಥರ ಶಾಂತ ರೂಪ ಮನೋಭಾವನೆ, ಒಂಥರ ನೆಮ್ಮದಿ, ನಿರಾಳ ಅನ್ಸ್ತು ನಮ್ಗಂತ. ನಿಜವಾಗ್ಲೂ ಇಲ್ಲಿ ಬಂದಿದ್ದು ತುಂಬಾನೇ ಖುಷಿ ಆಯ್ತು. ನೀವ್ ಮಾಡಿ ಅಲ್ಲಿ ನೋಡಿದ್ದು ನಾವು ಫಸ್ಟ್ ಟೈಮ್ ನಾವ್ ಬಂದಿರೋದು. ಯಾವತ್ತೂ ನಾವೆಲ್ಲ ಮಸೀದಿಗೆ ಹೋದಾರಲ್ಲ, ಬಟ್ ಅಂದ್ರೆ ನಾವ್ ನಮ್ಗೆ ಹೇಳ್ತಾರಲ್ಲ, ಅಲ್ಲಾನೇ ಕರ್ಸ್ದಂಗ ಆಯ್ತು, ಬರ್ಲೇಬೇಕು ನೀವುಗಳು ಅನ್ನೋ ತರ ದೇವ್ರ ಕರ್ದಿ ನಮ್ಗೇನೋ ಒಂದ್ ಮಾಡಿರೋದಕ್ಕೆ ತುಂಬಾ ಖುಷಿ ಆಯ್ತು. ಇಲ್ಲಿ ಬಂದಿರೋದಂತ ನಮ್ಗೆ ಸಂತೋಷನೇ. ಸರ್ ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಸ್ವಾಮಿ HN ಅಂತ. ನನ್ನನ್ನ ಈ ಸುತ್ತಮುತ್ತಲೆಲ್ಲ ಮೇಷ್ಟ್ರು ಮಗ ಅಂತಾನೆ ಕರೀತಾರೆ. ಯಾಕೆಂದ್ರೆ ನಮ್ಮ ತಂದೆ ಮೇಷ್ಟ್ರು. ಇಲ್ಲಿ ಕಡ್ಲೆಬಡಿ ನಂಗಮ್ಮ ಕಾಂಪೌಂಡ್ ಅಲ್ಲಿ ನಾವು ಇರೋದು. ಸುಮಾರು ಒಂದು 30 ವರ್ಷ ಆಯ್ತು ಈ ಏರಿಯಾಗ ಬಂದು. ಮುಂಚೆ ಪೂರಸ್ ಕಾಲೋನಿನಲ್ಲಿ ಇದ್ವಿ. ಸೊ ಈ ಒಂದು ಇದು ನೋಡ್ತಾ ಇದೀರ ಅನ್ಸುತ್ತೆ, ಮಸೀದಿ ದರ್ಶನ. ಈ ಒಂದು ಕರೆಕ್ಟ್ ಆಗಿ ನೋಡಿ, ಇದು ಹೋಗಿದ್ರೆ ಎಷ್ಟು ಖುಷಿಯಾಗಿ ಅನ್ಸುತ್ತೆ. ಈ ಥಾಟ್ ಬರೋದೇ ಬಹಳ ಅಪರೂಪ. ಈ ಥಾಟ್ ಏನು ನಾವು ಈ ಯೋಚನೆ ಮಾಡ್ತೀವಿ, ಯೋಚನೆ ಬರೋದೇ ಬಹಳ ಅಪರೂಪ. ಅದ್ರೊಳಗಡೆ ಪೂರ ನನಗೆ ಬಂದಿದ ತಕ್ಷಣ ನನ್ಗೆ ಬಾಬಾನ ಹೇಳಿದ್ರು, ನ್ಯಾಯ್ ಅಹಮದ್ ಅಂತ ಹೇಳಿದ್ರಲ್ಲ ಅವರು ಸೆಕ್ರೆಟರಿಲಿ, ಅವ್ರು ಹೇಳಿದ್ರು ಬೆಳಿಗ್ಗೆ ಹಿಂಗಿದೆ ಅಪ್ಪ ನೋಡೋಣ ಅಂತ. ನನ್ನ ತಕ್ಷಣ ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ದೆ, ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕಿದೆ, ಸ್ಟೇಟಸ್ ಎಲ್ಲ ಹಾಕಿದೆ, ನೋಡಪ್ಪ ಎಷ್ಟು ಚೆನ್ನಾಗಿದೆ, ಈ ತರ ಎಲ್ಲ ನಾವು ಮಾಡ್ಬೋದು, ಯಾಕೆ ಮಾಡಬಾರ್ದು. ಯಾಕಂದ್ರೆ ನಾವು ಇವಾಗ ಬಹಳಷ್ಟು ತುಂಬಾ ಅಸುಧಾರಣೆಗಳು ಅಂದ್ರೆ ಅದ್ರೊಳಗೆ ವ್ಯಕ್ತಿಗತ ದ್ವೇಷಗಳು ಯಾವ್ದಾದ್ರು ಬರ್ತಾ ಇದೆ. ನಾವು ಅನ್ಕೊಂತೀವಿ, ಯಾಕೆ ನಾನು ಇವಾಗ ದೇವಸ್ಥಾನ ಈ ಮಸೀದಿ ಮುಂದೆ ನಾನು ಓಡಾಡ್ಬೇಕಾದ್ರೆ ನಾವು ಹೆಂಗೆ ನಿಮಗೆ ಮಸೀದಿ ನಮಗೆ ದೇವಸ್ಥಾನ ಅಂತ ನಾವು ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇವಾಗ್ಲೂ ಕೂಡ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ನೀವು ಕೆಳಗಡೆ ನಮಸ್ಕಾರ ಹಿಂಗ್ ಅನ್ಕೊಂಡು ಹೋಗ್ತೀವಿ. ನನಗೆ ದೇವ್ರು ಏನಕ್ಕೆ ಅಂದ್ರೆ ಎಲ್ಲರೂ ಒಂದು ಕೂತು, ದೇವ್ರು ಎಲ್ಲ ಕಡೆ ಇದ್ದಾನೆ. ದೇವ್ರು ಒಂದು ಕಡೆ ಬಂದು ಕೂತ್ಕೊಂಡು ಶ್ರದ್ಧೆಯಿಂದ ಮಾಡೋದಿದೆಯಲ್ಲ, ಅದು ಭಕ್ತಿ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಯಾವಾಗ್ಲೂ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ಇನ್ನೊಂದು ಏನಾಗ್ತಿದೆ ಅಂದ್ರೆ, ಈಗಿನ ಕಾಲದಲ್ಲಿ ಈ ಮಕ್ಳುಗಳು ತಪ್ಪು ಮಾಡಕ್ ಹೋಗ್ತಾರಲ್ಲ, ಅವಾಗ ತಂದೆ ತಾಯಿಗಳು ಅದನ್ನ ಪ್ರಚೋದನೆ ಕೊಡಬಾರ್ದು. ಏನಕ್ಕೆ ಅವ್ರ ಬಗ್ಗೆ ಮಾತಾಡ್ತಾ ದ್ವೇಷ ಭಾಷಣ ಮಾಡ್ಬೇಡ, ನೀನು ಇವ್ರ ಬಗ್ಗೆ ಮಾಡ್ಬೇಡ, ನೀನು ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಫ್ರೆಂಡ್ಸ್ ಗಳಿಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ದ್ವೇಷ ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ, ಯಾಕೆಂದ್ರೆ ಬೆಳಿತಾ ಪೈರು ಮುಂದೆ ಹೋಗ್ತಾ 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 ಮರ ಆಗುತ್ತೆ.
ಆ ಮರ ಚಿಕ್ಕದಾಗಿದ್ರು ನಾಳೆ ದಿನ ಮರ ದೊಡ್ಡದಾಗಿ ಬೆಳ್ಕೊಂಡು ನೂರಾರು ಜನಕ್ಕೆ ನೆರಳು ಕೊಡುತ್ತೆ. ಅದನ್ನ ನಾವು ಮಾಡ್ಬೇಕು ಹೊರತು ಈ ಮರನ ಎತ್ಬೇಕಾದ್ರೆ ಚೆನ್ನಾಗಿಲ್ಲ ಮುಳ್ಳು ಬರ್ತಾ ಇದೆ ಕಿತ್ತಾಕ್ಬಿಡೋಣ ಅಂತ ಮಕ್ಳುಗಳಿಗೆಲ್ಲ ಹೇಳ್ಕೊಟ್ರೆ ನಾವು ಅದು ಬಹಳ ತಪ್ಪು. ಅಂದ್ರೆ ಅದ್ರೊಳಗೆ ನಮ್ಮ ತಂದೆ ತಾಯಿಗಳು ತುಂಬಾ ಚೆನ್ನಾಗಿ ತಿಳಿಸಿದ್ರೆ, ನಾನು ಹುಟ್ಟು ಬೆಳೆದಿದ್ದಲ್ಲ ಈ ಒಂದು ಸುತ್ತಮುತ್ತಲು ಮುಸಲ್ಮಾನರ ಜೊತೆನಲ್ಲೇ ನಾನು ಹುಟ್ಟು ಬೆಳೆದಿದ್ದು. ಹಾಗಾಗಿ ಅವ್ರದ್ದು ಸ್ವಲ್ಪ ಆಚರಣೆಗಳು ನಮಗೂ ಗೊತ್ತಿದೆ, ನಮ್ಮ ಆಚರಣೆಗಳನ್ನ ಅವ್ರಿಗೂ ತಿಳಿಸಿದೀವಿ. ಈ ಒಂದು ಏನಿದೆ ಮಸೀದಿ ದರ್ಶನ, ನಿಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಸಂಸ್ಕೃತಿ ಬಗ್ಗೆ ತಿಳ್ಕೊಳ್ಳೋದು ಏನಿದೆ, ತಿಳಿಸೋದೇನಿದೆ, ಬಹಳ ಒಂದು ಒಳ್ಳೆ ಅಭಿಪ್ರಾಯ ಮತ್ತೆ ಒಂದು ಒಳ್ಳೆ ಕೆಲಸ. ಈ ಕೆಲಸನ ಪ್ರತಿಯೊಂದು ಧರ್ಮದವರು ಮಾಡ್ಬೇಕು. ಈ ತರ ಮಾಡೋದ್ರಿಂದ ಸಮಾಜದಲ್ಲಿ ಬಹಳಷ್ಟು ಸುಧಾರಣೆಗಳು ಬರ್ತಾ ಇದೆ. ಯಾಕೆಂದ್ರೆ ನನಗೆ ಗೊತ್ತಿರೋ ಮಟ್ಟಿಗೆ ಇರೋರು ಎಲ್ಲರೂ, ನಮ್ಮ ಭಾರತ ದೇಶದಲ್ಲಿ ಇರೋರು ಎಲ್ಲಾರು ಒಂದೇ ಧರ್ಮಕ್ಕೆ ಸೇರ್ತಾರೆ. ಕಾಲಕ್ರಮೇಣ ಕೆಲವೊಂದು ಸನ್ನಿವೇಶದ ಮುಖಾಂತರ ಎಲ್ಲರೂ ಪ್ರತಿಯೊಂದು ಬೇರೆ ಬೇರೆ ಧರ್ಮಕ್ಕೆ ಹೋಗಿರೋದ್ರಿಂದ, ಸೊ ಹಾಗಾದ್ರೆ ನಾವೆಲ್ಲ ಅಣ್ಣ ತಮ್ಮದ್ರೆ, ನಾವೆಲ್ಲ ಒಂದೇ ತಂದೆ ಮಕ್ಕಳುಗಳು, ಅಂದ್ರೆ ಒಬ್ಬ ದೇವನ ಮಕ್ಕಳುಗಳೇ. ಸೊ ಹಾಗಾಗಿ ನಾವು ಈ ಒಂದು ಕೂಡಿ ಬಾಳುವುದೇ ಸ್ವರ್ಗ ಅಂತ ದೊಡ್ಡವರು ಹೇಳಿದ್ದಾರೆ. ಹಾಗಾಗಿ ನಾವೆಲ್ಲ ಒಟ್ಟಿಗೆ ಕೂಡಿ ಬಾಳಿದ್ರೆ ಸಂತೋಷವಾಗಿ ಖಂಡಿತವಾಗ್ಲೂ ಚೆನ್ನಾಗಿದೆ. ಹೊರಗಡೆಯಿಂದ ನೋಡ್ತಿದ್ವಿ ಇಷ್ಟ ದಿನ, ಇದು ಫಸ್ಟ್ ಟೈಮ್ ಒಳಗಡೆ ಬಂದಿರೋದ್ರಿಂದ ಒಂಥರ ಡಿಫ್ರೆಂಟ್ ಫೀಲಿಂಗ್. ಹೊರಗಡೆ ಹೇಗಿದೆ ಅಂತ ಕ್ಯೂರಿಯಾಸಿಟಿ ಇತ್ತಲ್ವಾ, ಅದು ಸ್ವಲ್ಪ ಈ ತರ ಇರುತ್ತೆ ಅಂತ ಗೊತ್ತಾಗಿದೆ. ಜೊತೆಗೆ ಇಲ್ಲಿ ಏನೇನ್ ಪ್ರಾಕ್ಟೀಸ್ ಮಾಡ್ತಾರೆ ಅನ್ನೋದನ್ನ ಸ್ವಲ್ಪ ಡೀಟೇಲ್ ಆಗಿ ತಿಳ್ಕೊಂಡಂಗೆ ಎಕ್ಸ್ಪೀರಿಯನ್ಸ್. ಫಸ್ಟ್ ಟೈಮ್. ಇವತ್ತು ತುಮಕೂರು ನಗರದ ಸಂತೆಪೇಟೆಯ ಮಸ್ಜಿದ್ ಆಜಂ ಸಮಿತಿ ವತಿಯಿಂದ ಮತ್ತು ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ನಗರದ ಸಾರ್ವಜನಿಕರಿಗೆ ಮತ್ತು ವಿಶೇಷವಾಗಿ ಸಂತೆಪೇಟೆ, ಅಗ್ರಹಾರ, ಚಿಕ್ಕಪೇಟೆ ಈ ಭಾಗದ ಎಲ್ಲ ಸಮುದಾಯದ ನಾಗರಿಕರಿಗೆ ಒಂದು ಮಸೀದಿ ದರ್ಶನದ ಅವಕಾಶವನ್ನು ಮಾಡಿಕೊಡಕ್ಕೆ ನಮ್ಮ ಸಮಿತಿ ನಿರ್ಧರಿಸಿ, ಆ ಮೂಲಕ ನಗರದ ಹಲವಾರು ನಾಗರಿಕರಿಗೆ ಮತ್ತು ನಮ್ಮ ಈ ಭಾಗದ ಎಲ್ಲ ಸಾರ್ವಜನಿಕರಿಗೆ ಇದರ ಬಗ್ಗೆ ನಾವು ಒಂದು ಕರೆಯನ್ನು ನೀಡಿದ್ವು. ಆ ಕರೆಗೆ ಮನ್ನಿಸಿ ಹತ್ತಾರು ಜನ ನಮ್ಮ ನಾಗರಿಕ ಬಾಂಧವರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ, ಖುಷಿಯಿಂದ ಇವತ್ತಿನ ದಿವಸ ಈ ಮಸೀದಿ ದರ್ಶನ ಕಾರ್ಯಕ್ರಮಕ್ಕೆ ಆಗಮಿಸಿ ಬಹಳ ಹೊತ್ತು ಇಲ್ಲಿ ಮಸೀದಿಯ ಸಭಾಂಗಣದಲ್ಲಿ ಅವರು ಕುಳಿತು ಬೇಕಾದಷ್ಟು ಧಾರ್ಮಿಕವಾಗಿ ವಿಚಾರಗಳನ್ನ ವಿನಿಮಯ ಮಾಡಿಕೊಂಡು ಬೇಕಾದಷ್ಟು ವಿಚಾರಗಳನ್ನ ತಿಳ್ಕೊಂಡಿದ್ದಾರೆ ಮತ್ತು ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಕೂಡ ಇಲ್ಲಿ ಬಹಿರಂಗಪಡಿಸಿ ಸಂತೋಷ ಪಟ್ಟು ಹೋಗಿದ್ದಾರೆ. ಈ ಒಂದು ಅಭೂತಪೂರ್ವವಾದಂತ ಕಾರ್ಯಕ್ರಮ ಅಂತ ನಾವು ಭಾವಿಸ್ತೇವೆ. ಇದರಲ್ಲಿ ಸೌಹಾರ್ದತೆ ಮತ್ತು ಭಾವೈಕ್ಯತೆ ಉಕ್ಕಿ ಬರುವಂತ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೇನೆ. ಇದೇ ತರ ಕಾರ್ಯಕ್ರಮಗಳು ನಮ್ಮ ನಗರದ ಎಲ್ಲಾ ಮಸೀದಿಗಳಲ್ಲೂ ನಡೆಯಬೇಕು. ಪರಸ್ಪರ ಬಾಂಧವ್ಯಕ್ಕೆ ಇದು ನಾಂದಿ ಆಗ್ಬೇಕು. ಪರಸ್ಪರ ಒಬ್ಬರನ್ನೊಬ್ರು ಅರ್ಥ ಮಾಡಿಕೊಂಡು ಮಾನವರಾಗಿ ಜೀವನ ಸಾಗಿಸಬೇಕು ಅನ್ನೋದು ಒಂದು ಮಹದಾಸೆಯಿಂದ ಈ ಕಾರ್ಯಕ್ರಮ ಇವತ್ತಿನ ದಿವಸ ನೆರವೇರಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ನಿರೀಕ್ಷೆ ಮಾಡಲಾಗಿತ್ತು. ಅದರಂತೆ ಪ್ರತಿಯೊಬ್ಬರು ಕೂಡ ಸಹಕಾರ ನೀಡಿದ್ದಾರೆ. ನಾವು ತುಂಬು ಮನಸ್ಸಿನಿಂದ, ತುಂಬ ಹೃದಯದ ಅಂತರಾಳದಿಂದ ನಮ್ಮ ನಾಗರಿಕರ ಎಲ್ಲರಿಗೂ, ವಿಶೇಷವಾಗಿ ಮುಸ್ಲಿಮೇತರ ನಾಗರಿಕರು ಯಾರಿದ್ದಾರೆ ಇವತ್ತಿನ ದಿವಸ ಬಂದು ಭೇಟಿ ಮಾಡಿದ್ರು ಅವರೆಲ್ಲರಿಗೂ ತುಂಬ ಮನಸ್ಸಿನಿಂದ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇನ್ನು ಮುಂದೆಯೂ ಸಹ ಇದೇ ರೀತಿ ಕಾರ್ಯಕ್ರಮಗಳು ಮಾಡಿದಾಗ ಅವ್ರು ಬಂದು ನಮ್ಗೆ ಈ ರೀತಿಯಲ್ಲಿ ಸಹಕರಿಸಬೇಕು ಅಂತ ಹೇಳ್ಬಿಟ್ಟು ಒಂದು ಮಹದಾಸೆಯಿಂದ ಇವತ್ತಿನ ದಿವಸ ಎಲ್ರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಿದ್ದೇವೆ. ನನ್ನ ಹೆಸರು ಕೆ ನಯಾಜ್ ಅಹಮದ್ ಅಂತ, ಮಾಜಿ ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯ ಮತ್ತು ಈ ಮಸ್ಜಿದ್ ಆಜಂ ಮಸೀದಿಯ ಕಾರ್ಯಕಾರಿ ಸಮಿತಿಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ತುಮಕೂರಿನ ಎಲ್ಲ ಸಮಸ್ತ ಮುಸ್ಲಿಂ ಬಾಂಧವರಿಗೆ ನಮಸ್ಕಾರಗಳು. ಇವತ್ತು ಏನು ಮಸೀದಿ ದರ್ಶನ ಅಂತ ಒಂದು ಅಪರೂಪದ ವಿನೂತನ ಕಾರ್ಯಕ್ರಮ ನಮ್ಮ ಸಂತೆಪೇಟೆ ಆಜಂ ಮಸೀದಿ ಕಮಿಟಿ ವತಿಯಿಂದ ಮಾಡಿದರೆ ಇದು ತುಂಬಾ ಒಳ್ಳೆ ಕೆಲಸ. ಯಾಕಂದ್ರೆ ಇವತ್ತು ಸುಮ್ಮನೆ ಬಾಯಿ ಮಾತಲ್ಲಿ ಏನೇನೋ ಅಪಪ್ರಚಾರಗಳು, ಬೇರೆ ಬೇರೆ ರೀತಿ ಈ ತರ ಎಲ್ಲ ನಡೆಯುತ್ತೆ ಅಂತ ಮಾತುಗಳಿರುತ್ತೆ. ಆದ್ರೆ ಇಷ್ಟೆಲ್ಲ ಓಪನ್ ಆಗಿ ನಮ್ಮಂತವ್ರಿಗೂ ಒಳಗಡೆ ಬಂದು ಏನ್ ನಡೆಯುತ್ತೆ, ಏನಾಗುತ್ತೆ ಅಂತ ನೋಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆ ಕಾರ್ಯಕ್ರಮ. ಈ ತರ ಕಾರ್ಯಕ್ರಮಗಳು ತುಮಕೂರಿಂದ ಪ್ರಾರಂಭ ಆಗಿದೆ ಅಂತಾನೆ ನಾನು ಅನ್ಕೊಂಡಿದ್ದೀನಿ. ಅದರಲ್ಲೂ ನಮ್ಮ ಏರಿಯಾದಲ್ಲಿ ಪ್ರಾರಂಭ ಆಗಿರೋದು ನಮ್ಗೆ ಬಹಳ ಸಂತೋಷದ ವಿಚಾರ. ಇದೇ ರೀತಿ ಇಡೀ ತುಮಕೂರಿನಲ್ಲಿ ಬೇರೆ ಬೇರೆ ಮಸೀದಿಗಳು, ಇಡೀ ಕರ್ನಾಟಕದಲ್ಲಿ, ದೇಶದಲ್ಲಿ ಎಲ್ಲ ಆದಾಗ ಇನ್ನೂ ಭ್ರಾತೃತ್ವ, ಸಹೋದರತ್ವ ಎಲ್ಲ ಜಾಸ್ತಿಯಾಗಿ ಭಾವೈಕ್ಯತೆಯಿಂದ ಜೀವನ ಮಾಡಬಹುದು. ಇದು ಮುಂದಿನ ಪೀಳಿಗೆಗೆ ಒಂದು ಒಳ್ಳೆ ಕೆಲಸ ನಾವು ತೋರಿಸ್ದಂಗ ಆಗುತ್ತೆ, ಒಳ್ಳೆ ಸಂದೇಶ ಕೊಟ್ಟಂಗಾಗುತ್ತೆ. ದಯವಿಟ್ಟು ಈ ತರ ಕಾರ್ಯಕ್ರಮನ ಆಯೋಜನೆ ಮಾಡಿದಂತ ನಮ್ಮ ಸಂತೆಪೇಟೆ ಆಜಂ ಮಸೀದಿ ಸಮಸ್ತ ಕಮಿಟಿ ಸದಸ್ಯರಿಗೆ ಈ ಮೂಲಕ ನಾನು ವಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ. ಮಹೇಶ್ ಬಾಬು, ತುಮಕೂರು. ಇದೇ 4ನೇ ವಾರ್ಡು ನಿವಾಸಿ, ಆಯಿಲ್ ಮಿಲ್ ರಸ್ತೆ.
ಮಸೀದಿಗೆ ಸುಮಾರು ಬಂದಿವೆ. ಇದು ಹಳೇದೇ, ನಮ್ಗೆಲ್ಲ ಹೊಸೇನಲ್ಲ ಇದು. ಹೊಸ ಮಸೀದಿ ನಾವು ಯಾವತ್ತು ಹೋಗಿಲ್ಲ. ಈ ಮಸೀದಿ ಡೇಟ್ ಇತ್ತು, ಮುಂದೆ ಮಾಂಸದಂಗಡಿ ಇತ್ತು, ಆ ಮೀಸೆ ಅವ್ರದ್ದು. ಇಲ್ಲಿಂದ ಬಂದಿದ್ದೀವಿ ಫಸ್ಟ್ ಇದೆ, ಇಲ್ಲಿಂದ ಬಂದಿದ್ದೀವಿ. ಮೊದಲಿಂದ ಸಣ್ಣ ವಯಸ್ಸಿನ ಬಂದಿದೆ, ಅಲ್ಲಿ ಮೊದಲು ಸ್ಕೂಲ್ ಎಲ್ಲ ಇತ್ತಲ್ಲ, ಅವಾಗಿನ ನೋಡಿರೋ ಅಭಿಪ್ರಾಯ. ಹಳೆ ದೇವಸ್ಥಾನ ಇದ್ದಾಗಿದೆ, ದೇವಸ್ಥಾನ ತಪ್ಪೇನಾಗಲ್ವ, ದೇವಸ್ಥಾನ ಇದ್ದಾಗಿದೆ ಹಳೇದು, ಹೊಸೇನಿಲ್ಲ. ಬಟ್ ಇದೇ ಮಸೀದಿ ಬಂದಿರೋ, ಬೇರೆ ಮಸೀದಿಗೆ ಎಲ್ಲೂ ಹೋಗಿಲ್ಲ ನಾವು. ಅದು ಈ ಎಂಟ್ರೆನ್ಸ್ ಅಲ್ಲಿ ಬಂದಿದ್ದೀನಿ, ದಕ್ಷಿಣ ಕಡೆ. ಈ ಸಲ ಬಂದಿದ್ದು ಸೂರ್ಯಕೋಟೆ ಕಡೆ ಬಂದಿದ್ದೀನಿ ಅಷ್ಟೇ. ನಮ್ಮ ಸ್ನೇಹಿತರು ಅಫ್ಸರ್ ಖಾನ್ ಕರ್ಕೊಂಬಂದ್ರು, ಇತರೆ ಧರ್ಮದವ್ರಿಗೆ ಪಾಠ ಪ್ರವಚನ ಇದೆ ಅಂತ ಬಂದ್ವಿ. ಅಲ್ಲಿ ಬೋಧನೆ ತಗೊಂಡಾಗ ಒಳ್ಳೆಯ ಸಂದೇಶ ಬಂತು. ಧರ್ಮಗಳು ವಿಧ ಇದಾವೆ ಸರ್. ಎಲ್ಲಾ ಧರ್ಮ ಹೇಳೋದು ಒಂದೇನೆ, ದೇವನೊಬ್ಬ ನಾಮಹಲವು ಅಂತ, ಕಾಯಕೈವ ಕೈಲಾಸ ಅಂತ. ಸುಮ್ಮನೆ ಧರ್ಮ ಮಧ್ಯೆ ವೈಯಕ್ತಿಕ ಇವು ದ್ವೇಷಗಳು ಉಂಟು ಮಾಡ್ತಾರೆ. ಕೆಲವು ಸಮಾಜದಲ್ಲಿರ್ತಕ್ಕಂಥ ಮುನುವಾದಿಗಳು ಹುಟ್ಟಾಕ್ತಾರೆ, ಅದನ್ನ ಬೆಳೆಸ್ತಾರೆ. ಅವರವರು ಆತ್ಮಕ್ಕೆ ಅವರೇ ದೊಡ್ಡವರು. ನಮ್ಮ ಪಾಡಿ ನಮ್ಮ ತಿಳ್ಕೊಂಡು ನಡೆದ್ರೆ ಅದೇ ದೈವ, ಅದೇ ವಾಣಿ ಅಂತ ನನ್ನ ಭಾವನೆ ಸರ್. ಬಂದಿದ್ವಿ ಅಂದ್ರೆ ಇವ್ರ ಕಡೆಯಿಂದ ನಮ್ಗೆ ಎಲ್ಲ ಇವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಹೋಗಿದ್ದೀನಿ ಜೊತೆಲೆ, ಎದುರುಗೀಗೆಲ್ಲ ಮಾಡ್ಕೊಂಡಿದ್ದೀನಿ, ಹೊರಗಡೆ ಹೋಗಿ ಪ್ರೇರಣೆ ಮಾಡಿಲ್ಲ. ಆ ಭಾವನೆಯಲ್ಲಿ ನಾನು ಹೊರಗಡೆ ಸುಮ್ಮನೆ ಕೂತ್ಕೊಂತಿದ್ದೆ. ಆ ತರ ಒಂದು ಪ್ರೇರಣೆ ಇದೆ. ಮಸೀದಿ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳು ಇರಬಹುದು, ಅಥವಾ ನಮ್ಮ ದೇಶ ಬಾಂಧವರಲ್ಲಿ ಅದರ ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಇರಬಹುದು. ಇಂತಹ ಒಂದು ಸಂದರ್ಭದಲ್ಲಿ ನಮ್ಮ ದೇಶ ಇದೊಂದು ಬಹುಧರ್ಮೀಯ, ಬಹುರಾಷ್ಟ್ರೀಯ ಹಾಗೂ ಬಹುಭಾಷೀಯ, ಬಹು ಸಂಸ್ಕೃತಿಯ ದೇಶ ಆಗಿದೆ. ಇಲ್ಲಿಯ ವಿಶೇಷತೆ ಏನಂತಂದ್ರೆ ವಿವಿಧತೆಯಲ್ಲಿ ಏಕತೆ ಇದೆ. ಇಂತಹ ಒಂದು ಸಮಾಜದಲ್ಲಿ ನಾವೆಲ್ಲರೂ ಒಂದು ಅಂತ ಒಂದು ಭಾವನೆ ಬರಬೇಕು. ನಮ್ಮ ಆಚಾರ ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುತ್ತಾ ಇತರ ಆಚಾರ ವಿಚಾರಗಳನ್ನು ನಾವು ಸಹ ತಿಳಿದುಕೊಂಡ್ರೆ ನಮ್ಮಲ್ಲಿ ಒಂದು ಸಹೋದರತೆಯ ಭಾವನೆ ಬರುತ್ತೆ. ಸಹಬಾಳ್ವೆಯ ಮತ್ತು ಶಾಂತಿಯುತ ಭಾವನೆ ಬಂದು ನಮ್ಮ ಸಮಾಜದಲ್ಲಿ ಶಾಂತಿ ಮತ್ತು ಪ್ರಗತಿ ಉಂಟಾಗುತ್ತೆ ಅಂತ ಎಂದು ಆಶಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಂಚಿಕೊಳ್ಳಲಾಗಿದೆ. ಇದರಲ್ಲಿ ನಮಗೆ ಬಹಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ. ಇಲ್ಲಿಯ ಸ್ಥಳೀಯ ದೇಶ ಬಾಂಧವರು, ಪುರುಷರು ಹಾಗೂ ಮಹಿಳೆಯರು ಇಲ್ಲಿ ಬಂದು ಬಹಳ ಕುತೂಹಲದಿಂದ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬಹಳಷ್ಟು ಜನರ ಅನಿಸಿಕೆ ಏನು ಅಂತಂದ್ರೆ, ನಮಗೆ ಬಹಳ ದಿನಗಳಿಂದ ಇಷ್ಟ ಇತ್ತು, ಇಲ್ಲಿ ಒಂಥರ ಕುತೂಹಲ ಕೂಡ ಇತ್ತು, ಮಸೀದಿ ನೋಡ್ಬೇಕು ಅಂತ. ನಾವು ಹೊರಗಡೆಯಿಂದ ಬಂದು ನೋಡ್ಕೊಂಡು ಹೋಗ್ತಾ ಇದ್ವಿ. ಇವತ್ತು ಇಂಥ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಬಹಳ ಬಹಳ ಧನ್ಯವಾದಗಳು. ಹಾಗೂ ಇದೇ ರೀತಿಯಾಗಿ ಮುಂದೆ ಸಹ ಪ್ರತಿ ವರ್ಷ ಇದೇ ಮಸೀದಿ ಅಲ್ಲ, ಬೇರೆ ಮಸೀದಿಗಳಲ್ಲೂ ಸಹ ಬೇರೆ ಬೇರೆ ಕಡೆಗಳ ಇಂತಹ ಕಾರ್ಯಕ್ರಮಗಳನ್ನು ಹಂಚಿಕೊಂಡರೆ ಇದರಿಂದ ಎಲ್ಲಾ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಯೋಜನಕಾರಿ ಈ ಅವಕಾಶ ಸಿಕ್ಕಂಗೆ ಆಗುತ್ತೆ ಅಂತ ಬಹಳ ಸಕಾರಾತ್ಮಕವಾಗಿ ಅವರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಾರೆ. ಇಸ್ಲಾಂ ಧರ್ಮದಲ್ಲಿ ಭಯೋತ್ಪಾದನೆಗೆ ಯಾವುದೇ ರೀತಿಯ ಅವಕಾಶ ಇಲ್ಲ, ಮತ್ತು ಭಯೋತ್ಪಾದಕ ಕೃತ್ಯಗಳಲ್ಲಿ ಧರ್ಮದ ಯಾವುದೇ ಪಾತ್ರ ಇರುವುದಿಲ್ಲ. ಅವರದೇ ಒಂದು ಬೇರೆ ಗುಂಪಂತ ಹೇಳ್ಬೋದು. ಅದಕ್ಕೂ ಧರ್ಮಕ್ಕೂ ಯಾವುದೇ ರೀತಿಯ ಸಂಬಂಧ ನಾವು ಕಲ್ಪಿಸಬಾರದು. ಅದು ಇದು ಮೀಡಿಯಾಗಳಲ್ಲಿ ಬಂದಂತಹ ಪದ, ವಾಸ್ತವಿಕವಾಗಿ ಈ ರೀತಿ ಯಾವುದೇ ಇಲ್ಲ. ಇಂತಹ ಒಂದು ಸಂದೇಹಗಳನ್ನು ದೂರಪಡಿಸಲಿಕ್ಕಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಹಂಚಿಕೊಳ್ಳಲಾಗಿತ್ತು. ಎಲ್ರಿಗೂ ಗೊತ್ತಾಯ್ತು, ಇಲ್ಲಿ ಒಳಗೆ ಬಂದು ನೋಡಿದ ಮೇಲೆ. ನಾವು ಹೊರಗಡೆಯಿಂದ ಏನ್ ತಿಳ್ಕೊಳ್ತಾ ಇದ್ವಿ, ಒಳಗಡೆ ಏನಿದೆ, ಇದರಲ್ಲಿ ಬಹಳಷ್ಟು ಭಿನ್ನತೆ ಇತ್ತು. ಹಾಗಾಗಿ ನಮಗೆ ಬಹಳ ನಮ್ಮಲ್ಲಿ ಇದ್ದಂತಹ ಪ್ರಶ್ನೆಗಳಿಗೆ ಸಕಾರಾತ್ಮಕವಾಗಿ ಉತ್ತರ ಸಿಕ್ಕಿದೆ ಅಂತ ಹೇಳಿ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಇಂತಹ ಒಂದು ಕೃತ್ಯಗಳಿಗೂ ಇಸ್ಲಾಂ ಧರ್ಮಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ಬದಲಾಗಿ ಇಸ್ಲಾಂ ಪದದ ಅರ್ಥವೇ ಶಾಂತಿಯ ಧರ್ಮ ಅಂತ ಹೇಳ್ಬೋದು. ನಾವು ಶಾಂತಿಗಾಗಿ ಇದೆ. ಸಲಾಮತ್ ನಾವೇನ್ ಹೇಳ್ತೀವಿ, ಯಾರೇ ನಮಗೆ ಜನರು ಸಿಕ್ಕರೆ ನಾವು ಅವರಿಗೆ ಸಲಾಮ್ ಅಂತ ಹೇಳ್ತೀವಿ. ಅದರ ಅರ್ಥ ನಿಮ್ಮ ಮೇಲೆಯೂ ಸಹ ಅಲ್ಲಾಹನ ಕೃಪೆ ಹಾಗೂ ಶಾಂತಿ ಇರಲಿ ಅಂತೇಳಿ. ಯಾರು ಧರ್ಮವನ್ನು ಸರಿಯಾಗಿ ತಿಳ್ಕೊಂಡಿದ್ದಾರೆ ಅವರು ಇತರರಿಗೆ ಕಷ್ಟ ಕೊಡುವುದನ್ನು ನಾವು ಬಹಳ ದೂರದಿಂದಲೂ ಸಹ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಮಸೂದ್ ಶರೀಫ್ ಅಂತ ಬೆಂಗಳೂರಿಂದ ಬಂದಿದ್ದೆ.
ಅದಾದ್ಮೇಲೆ ಈ ರೈಟ್ ಸೈಡಲ್ಲಿ ಟ್ಯಾಪ್ ನೋಡಿದಿರ್ಬೋದು, ನೀರಿದೆ, ವಜು ಮಾಡ್ಕೊಳ್ತಾರೆ. ವಜು ಅಂತಂದರೆ ಮುಖ ಕೈ ಕಾಲು ತೊಟ್ಬಿಟ್ಟು ಆಮೇಲೆ ಬರ್ತಾರೆ. ಒಳಗೆ ಬಂದಮೇಲೆ ಇದು ನೋಡಿ ಒಂದು ಲೈನ್ ಇದೆ ನೋಡಿ, ಎಲ್ಲ ಕಾರ್ಪೆಟಲ್ಲಿ ಲೈನ್ ಇದೆ. ಯಾವುದೇ ಭೇದ ಭಾವ ಇಲ್ಲ. ಒಂದೇ ದೊಡ್ಡವರಾಗಿರಲಿ, ಚಿಕ್ಕವರಾಗಿರಲಿ, ದುಡ್ಡಿರಲಿ, ದುಡ್ಡಿರಲಿ, ಬಡವನಾಗಿರಲಿ, ಶ್ರೀಮಂತನಾಗಿರಲಿ, ಹೇಗೆ ಇರಲಿ, ಇಲ್ಲಿ ಬಂದಮೇಲೆ ಇಲ್ಲ ಅಂತಂದರೆ ಒಬ್ಬೊಬ್ಬರು ಒಂದು ಡೈರೆಕ್ಷನ್ ನಿಂತ್ಕೊಂಡ್ಬಿಡ್ತಾರೆ. ಅದು ಶಿಸ್ತಿರಲ್ಲ, ಅಸಿಸ್ತಾಗ್ಬಿಡುತ್ತೆ. ಹಾಗಾಗಿ ಒಂದು ಡೈರೆಕ್ಷನ್ ಇರುತ್ತೆ. ಭಾರತದಲ್ಲಿ ವೆಸ್ಟ್ ಕಡೆ ಇರುತ್ತೆ, ಪಶ್ಚಿಮಕ್ಕೆ. ಈ ಕಡೆ ಸಮುದಾಯಕ್ಕೆ ಸಿಗುತ್ತಾಗಲಿ ಟೈಮಿಂಗ್ ಇರಲ್ಲ. ಸನ್ಸೆಟ್ ಸನ್ರೈಸ್ ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಅದ್ರ ಪ್ರಕಾರ ಅದು ಎರಡನೆಯದು ಮನುಷ್ಯನ ಜೀವನ ಶಾಸ್ತ್ರವಲ್ಲ, ಪ್ರತಿಯೊಂದು ಜೀವನ ಇದೆ. ಸರಿ, ಶ್ರೀಮಂತ ಆಗಿದ್ರೆ ಬಂಧನವನ್ನು ನಾವು ಸಾಯಬೇಕು. ಆದರೆ ಮನುಷ್ಯ ಅವನ ಜನನ ಮತ್ತು ಮರಣ ಅಪ್ಲಿಕೇಶನ್ ಕೊಟ್ಟು ಆಧಾರ್ ಕಾರ್ಡ್ ಬಂದಿಲ್ಲ. ನಾನು ಯಾವ ದೇಶದಲ್ಲಿ ಹೋಗಬೇಕು, ಯಾವ ಅದೇ ರೀತಿಯಾಗಿ ಯಾರು ಯಾವಾಗ ಯಾವ ಸ್ಥಿತಿಯಲ್ಲಿ ಎಲ್ಲಿ ಸಾಯಬೇಕು ಅದು ಕೂಡ ಅವರೇ ಡಿಸೈಡ್ ಮಾಡಬೇಕು. ಅರ್ಥ ಆಗಬೇಕು ಪಠನ ಮಾಡ್ತಾರೆ. ಅದರಲ್ಲಿ ದೇವರ ಒಂದು ವರ್ಣನೆ ಇರುತ್ತೆ, ಹೊಗಳಿಕೆ ಇರುತ್ತೆ. ಆಮೇಲೆ ಅವನ ಮತ್ತು ನಮ್ಮ ದರ್ಜೆ ಏನಿದೆ, ಉದಾಹರಣೆಗೆ ನಾವು ಇಂಜಿನಿಯರ್ ಬ್ಯಾಕ್ಗ್ರೌಂಡ್ ಅಂತ ಹೇಳ್ತಾ ಇದ್ದೀವಿ. ಲೂನಾರ್ ಕ್ಯಾಲೆಂಡರ್ ಟೇಕ್ಸ್ ಕೇರ್ ಆಫ್ ದಿ ಸೀಸನಲ್ ವೇರಿಯೇಷನ್ಸ್ ಥ್ರೂಔಟ್ ದಿ ವರ್ಲ್ಡ್. ಇಲ್ಲಾಂತಂದರೆ ಯಾವಾಗಲೂ ಒಂದೇ ಸೀಸನಲ್ಲಿ ಬೇಸಿಗೆ ಕಾಲದಲ್ಲಿ, ಫಾರ್ ಎಕ್ಸಾಂಪಲ್ ರಂಜಾನ್ ತಿಂಗಳು ಉಪವಾಸ ಬರುತ್ತೆ. ಅದಾದಮೇಲೆ ಒಳಗಡೆ ಬಂದಾಗ ನಮ್ಮಲ್ಲಿ ಸಾಮೂಹಿಕ ನಮಾಜಿನ ವ್ಯವಸ್ಥೆ ಜೊತೆಯಾಗಿ ನಮಾಜ್ ಮಾಡೋದು. ಅದಕ್ಕೆ ಕೆಲಸ ಮಾಡ್ತಾ ಇರ್ತಾರೆ, ಬಿಸ್ನೆಸ್ಸಲ್ಲಿ ಎಲ್ಲೋ ಹೊರಗಡೆ ಇರ್ತಾರೆ. ಬಂದಾಗ ಸ್ವಲ್ಪ ಫ್ರೆಶ್ ಆಗಿ ವಜು ಮಾಡಬೇಕು. ಹೊರಗಡೆ ಮಸೀದಿ ಇದೆ, ಅವ್ರಿಗೆ ಹೋದ್ಮೇಲೆ ಹೋಗೋಣ. ಇಲ್ಲಿ ನಮಾಜ್ ಮಾಡೋದು ಅದು ಅಲ್ಲಿ ಡಿಸ್ಪ್ಲೇ ಆಗಿದೆ ನೋಡಿ. ಅದಾದಮೇಲೆ ಡಿಸ್ಪ್ಲೇ ಆಗಿರಬೇಕು. ಆಮೇಲೆ ನಮ್ಮ ಎರಡು ಕಾಲದಲ್ಲಿ ಗಡಿಯಾರ ಇರಲಿಲ್ಲ. ಹಾಗಾಗಿ ಜನರಲ್ಲಿ ಎಲ್ಲೇ ಇದ್ರು ಗಡಿಯಾರ ಇರಲಿ ಇಲ್ಲದೇ ಇರಲಿ ಒಂದು ಅಪ್ರಾಕ್ಸಿಮೇಟ್ ಟೈಮಿಂಗ್ ಗೊತ್ತಾಗಬೇಕಂತ 2 ಸಲ ನೆರಳು ಆದರೆ ಉದ್ದ ಆದರೆ ಅಲ್ಲಿ ಅದು ಇಲ್ಲಿ 5 ಗಂಟೆ 10 ನಿಮಿಷಕ್ಕಿದೆ. ಆಮೇಲೆ ಸನ್ಸೆಟ್ ಆದ್ಕೊಳ್ಳಿ ಇಮಿಡಿಯೇಟ್ ಆಗಿ ಮತ್ತು ವಂದನೆಗಳನ್ನು ಸಲ್ಲಿಸ್ತೇವೆ. ಅದೇ ರೀತಿ ಜಮಾತ್ ಇಸ್ಲಾಮಿನ ನಮ್ಮ ಎಲ್ಲ ಮುಖ್ಯಸ್ಥರಿಗೂ ಕೂಡ ನಾವು ತುಂಬ ಹೃದಯದಿಂದ, ತುಂಬ ಮನಸ್ಸಿನಿಂದ ಅವ್ರಿಗೂ ಕೂಡ ನಾವು ಬೇರೆ ಬೇರೆ ಒಬ್ಬರು ಈಗ ನೀವು ಈ ಕಡೆ ನಿಂತಿದ್ದೀರಿ, ನಾನು ಈ ಕಡೆ ನಿಂತ್ಕೊಂಡಿದ್ದೀನಿ, ಪ್ರೇಯರ್ ಮಾಡಿದ್ರೆ ಕಾಣುತ್ತೆ, ಸರಿ ಕಾಣಲ್ಲ. ಹಾಗಾಗಿ ಎಲ್ಲರೂ ಒಂದೇ ಲೆವೆಲಲ್ಲಿ ಒಂದು ಡೈರೆಕ್ಷನಲ್ಲಿ ಇರಬೇಕು. ಮಸ್ಜಿದಲ್ಲಿ ಎಲ್ಲರೂ ಒಟ್ಟಾಗಿ ನಿಂತು ಆಮೇಲೆ ಎಲ್ಲರೂ ಗ್ರೂಪಲ್ಲಿ ನಮಾಜ್ ಮಾಡೋದಕ್ಕಿಲ್ಲ, ಯಾರಾದರೂ ಒಬ್ಬರು ಮಾಡೋದಕ್ಕೆ, ಅದಕ್ಕೆ ಒಬ್ಬರು ಇಮಾಮ್ ಅಲ್ಲಿರ್ತಾರೆ. ಅದರ ಅನುವಾದ ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ತೆಲುಗು, ಮಲಯಾಳಂ, ಎಲ್ಲ ಭಾಷೆಗಳು ನಮಗೆ ಸಿಗುತ್ತೆ. ಅರಬಿ ಭಾಷೆಯಲ್ಲಿ ಇರುತ್ತೆ. ಇದರಿಂದ ಕೆಲವು ಸೂಕ್ಷ್ಮಗಳನ್ನು ಆಯ್ತು ಅವರು ಪಠಣ ಮಾಡ್ತಾರೆ. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ ಸೃಷ್ಟಿಕರ್ತನ ಗುಣಗಾನ ಮಾಡ್ತಾರೆ. ಇದೇ ದೊಡ್ಡವನು, ಸರ್ವಶಕ್ತಿಶಾಲಿ, ಸರ್ವಜ್ಞಾನಿ, ಸಾರ್ವಭೌಮ, ಈ ರೀತಿಯಾಗಿ ಅವನ ಗುಣಗಾನ